ಮತ್ತೆ ಯಾರು ಕೈಯಾಳು ಕಾಲಾಳು ಇವೆಲ್ಲ ಆಗ್ಬೇಕಾಗಿಲ್ಲ. ನಮ್ಮ ಶಕ್ತಿನೇ ಓದು ಬರಾನೇ ನಮ್ ಶಕ್ತಿ. ಇದೇ ನಮ್ ಶಕ್ತಿ ಆಗ್ಬೇಕ ಹೊರತು ಯಾರೋ ಅಂತ ನಾನು ಹೇಳ್ತೀನಿ. ಬಟ್ ಇದು ರಾಜ್ಯ ಬರಲ್ಲ, ಇದು ಪ್ರಜಾಪ್ರಭುತ್ವ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಅಂದ್ರೆ ಈಗ ಅದೇ ರೀತಿ ಯಾರಾದ್ರೂ ಕೆಲವ್ರು ಜನ ಇರ್ತಾರಲ್ಲ, ಅವರು ಈ ಫಿಲ್ಮ್ ನೋಡಿ ಆ ರೀತಿ ಮಾಡೋದ್ ತಪ್ಪು ಅಂತೇಳಿ ಎಲ್ರು ಸಮಾನತೆಯಿಂದ ಬದುಕ್ಬೇಕು. ದಿವಸ ಗಣರಾಜ್ಯೋತ್ಸವದ ದಿನ ಒಂದು ಸಂವಿಧಾನದ ಸಂರಕ್ಷಣೆ ಮತ್ತು ಅದರ ವಿಸ್ತರಣೆ, ಅದರ ಹಕ್ಕುಗಳ ವಿಸ್ತರಣೆಯ ಬಗ್ಗೆ ಒಂದು ಒಳ್ಳೆಯ ಸಿನಿಮಾ ನೋಡಿದಂಗಾಯಿತು. ಮತ್ತು ಒಳ್ಳೆ ಗಟ್ಟಿ ಥೀಮ್ ಇರುವಂಥ ಕತೆ ಮತ್ತು ಅದರ ತಾರ್ಕಿಕ ಅಂತ್ಯವನ್ನು ಹುಟ್ಟಿಸೋದಕ್ಕೆ ಪ್ರಯತ್ನ ಪಡುವಂಥ ಒಂದು ಕತೆ. ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಜನ ನೋಡಬೇಕಾದಂಥ ಸಿನಿಮಾ. ತುಂಬಾ ಚೆನ್ನಾಗಿದೆ. ಇವಾಗಿನ ಇದ್ರಲ್ಲೆಲ್ಲ ಬರೀ ಹೀರೋಯಿಸಮ್ ತೋರ್ಸೋದಕ್ಕೆ ಬರ್ತಾರೆ, ಬಟ್ ಮೂವಿ ಒಂದು ಚೂರು ಬೇಜಾರಾಗಲ್ಲ, ಎಲ್ಲೂ ಬೋರ್ ಆಗಲ್ಲ. ತುಂಬಾ ಅರ್ಥಗರ್ಭಿತವಾಗಿದೆ ಮೂವಿ ಅಂತ ಅನ್ನಿಸ್ತು.